ಅಣ್ಣ ಏನು ಪ್ರತಿಭಟನೆ ಐತ್ರಿ ಇವತ್ತು? ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗಿಯಾಗ ಇವತ್ತು ಕಳೆದ 3 ದಿವಸ ಹಿಂದೆ ಆಗಿರ್ತಕ್ಕ ಒಂದು ಷಡ್ಯಂತ್ರದ ವಿರುದ್ಧ ಸುಮಾರು 20-25 ವರ್ಷದಿಂದ ನಮ್ಮ ತಂದೆಯವರಿಗೆ ನಮಗೆ ನಮ್ಮ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಅಥಣಿ ಮತಕ್ಷೇತ್ರದ ಪೂಜ್ಯ ರೈತ ಬಾಂಧವರು, ನಮ್ಮೆಲ್ಲರ ಅಭಿಮಾನಿಗಳು, ನಮ್ಮೆಲ್ಲರ ಹಿತೈಷಿಗಳು ಸೇರಿ ಸುಮಾರು 10-15 ಸಾವಿರಕ್ಕಿಂತ ಅಧಿಕ ಜನ ಸೇರಿ ಇವತ್ತು ಆ ಷಡ್ಯಂತ್ರದ ವಿರುದ್ಧ ಮಾಡಿರ್ತಕ್ಕಂಥ ಪ್ರತಿಭಟನೆ. ಬಹುಶಃ ಇವತ್ತು ಸೇರಿರ್ತಕ್ಕಂಥ 16,000 ಜನರಿಗೆ ನಿಮ್ಮೆಲ್ಲರ ಸುದ್ದಿವಾಹಿನಿ ಮುಖಾಂತರ ಅವರ ಪಾದಗಳಿಗೆ ಹಣೆ ಹಚ್ಚಿ ಅವರೆಲ್ಲರಿಗೂ ಕೂಡ ತುಂಬಿರೋ ಧನ್ಯವಾದಗಳನ್ನ ನಮ್ಮ ಕುಟುಂಬದ ಪರವಾಗಿ ಸಂದರ್ಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪ್ರಮುಖವಾಗಿ ಎಫ್ಐಆರ್ ದಾಖಲಾಗಿರುವಂಥದ್ದು ತಮ್ಮ ತಂದೆ ವಿರುದ್ಧ ತಮ್ಮ ವಿರುದ್ಧ ಬೆಳಗ್ಗೆ ನನಗೂ ಕೂಡ ಸುದ್ದಿ ಬಂತು. ನಿನ್ನೆ ಸಾಯಂಕಾಲ ಮೊನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ತಂದೆಯವ್ರ ಮೇಲೆ ನನ್ನ ಮೇಲೆ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಇನ್ನೂ ನನಗೂ ಕೂಡ ಯಾವುದೇ ಥರದ ಎಫ್ಐಆರ್ ಕಾಪಿ ಆಗಲಿ ನೋಟಿಸ್ ಆಗಲಿ ಬಂದಿಲ್ಲ. ಇವತ್ತು ನಾಳೆ ಬಂದರೆ ಖಂಡಿತವಾಗಿ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಅಧಿಕಾರಿಗಳಿಗೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಈ ನಡೆದಿರ್ತಕ್ಕಂಥ ಘಟನೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ, ಯಾರು ಇವತ್ತು ಇದನ್ನು ಪ್ರಚೋದನೆ ನೀಡಿ ನಮ್ಮನೆಗೆ ಅವರನ್ನು ಕಳಿಸಿದ್ರು, ಈ ಘಟನೆ ಆಗಲಿಕ್ಕೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅಂತೇಳಿ ತನಿಖೆಯಲ್ಲಿ ಬಹಿರಂಗ ಆಗಬೇಕು. ಬಹಿರಂಗ ಆದ ತಕ್ಷಣ ಕೂಡ ತಮ್ಮನ್ನೆಲ್ಲನೂ ಕೂಡ ಕರೆದು ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ಇವತ್ತು ನಮಗೆ ಬಂದಿರತಕ್ಕಂಥ ಈ ಆರೋಪ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ, ನಮ್ಮ ತಂದೆಯವರು ನಾನು ಈ ಆರೋಪದಿಂದ ಮುಕ್ತರಾಗ್ತೀವಿ. ಯಾಕಂತಂದರೆ 25-30 ವರ್ಷಗಳ ಇತಿಹಾಸದೊಳಗೆ, ರಾಜಕಾರಣ ಇತಿಹಾಸದೊಳಗೆ ಯಾವುದೇ ಕೂಡ ಈ ಥರದ ಘಟನೆ, ಈ ಥರದ ಆರೋಪ ನಮ್ಮ ಮೇಲೆ ಬಂದಿರಲಿಲ್ಲ. ಇವತ್ತು ಷಡ್ಯಂತ್ರ ರೂಪಿಸಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸ ನಮ್ಮ ರಾಜಕೀಯ ವಿರೋಧಗಳು ಮಾಡಿದಾರಂತ ಈ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ. ಬಹುಶಃ ಇವತ್ತು ನಿಂಗರಾಜ್ ಕರಣ್ ಅವರನ್ನು ಮೂಲತಃ ಶಿರಟ್ಟಿ ಗ್ರಾಮದವರು. ಅವರನ್ನು DCC ಬ್ಯಾಂಕ್ನಲ್ಲಿ ಒಂದು ನಯಾ ಪೈಸೆ ದುಡ್ಡು ತೆಗೆದುಕೊಳ್ಳಲಾರೆ ಅವ್ರನ್ನ ನೌಕರಿಗೆ ಹಚ್ಚಿರ್ತಕ್ಕಂಥ ನಮ್ಮ ತಂದೆಯವರು. ಇವತ್ತು ಅವನು 1-1.5 ಲಕ್ಷ ರೂಪಾಯಿ ಸಂಬಳ ತಗೋತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಇವತ್ತು ಅದೇನೋ ಹೇಳ್ತಾರೆ ನಮ್ಮ ಕಡೆ ಗಾದೆ ಮಾತದು, ಉಂಡು ತಾಟಿನೊಳಗೆ ಅದನ್ನು ಮಾಡಬಾರ್ದು ಆ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಅವನು ರಾಯಬಾಗ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿದೆ. ರಾಯಬಾಗ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಿಬ್ಬಂದಿಗೆ ಅಥಣಿ ತಾಲೂಕಿನಲ್ಲಿ ಏನು ಕೆಲಸ? ಯಾಕಂದರೆ ಶನಿವಾರ ದಿವಸ ಅವರು ರಜೆನೂ ಹಾಕಿರಲಿಲ್ಲ. ಬೆಳಗ್ಗೆ 11 ಸುಮಾರು ಅಥಣಿ DCC ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ಅವರು ವೈಯಕ್ತಿಕ ಕೆಲವೊಂದು ಸಮಸ್ಯೆಗಳನ್ನು ನಮ್ಮ ತಂದೆಯವ್ರ ಗಮನಕ್ಕೆ ತರಲಿಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಇವನ್ನ ನಾವೇನು ಕರೆಸಿದ್ದಿಲ್ಲ, ಇವನಿಗೆ ಬಾ ಅಂತೂ ನಾವು ಹೇಳಿರಲಿಲ್ಲ. ಸ್ವಯಂ ಪ್ರೇರಿತ ತಾನೇ ಬಂದ. ನಮ್ಮ ತಂದೆಯವ್ರಿಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದೊಳಗೆ ನಮ್ಮ ಕಾರ್ಯಕರ್ತರು ಕೆಲವೊಂದು ಕೋಪಗೊಂಡು ಅವನನ್ನು ನೂಕಾಡಿ ಅವನನ್ನು ಕೆಳಗಡೆ ತರ್ತಕ್ಕಂಥ ಸಂದರ್ಭ ಕಾಲು ಜಾರಿ ಬಿದ್ದು ಅವನಿಗೆ ನಮ್ಮ ಒಂದು ಟೇಬಲ್ ಬಡ್ತಿರ್ತಕ್ಕಂಥ ಹಿನ್ನೆಲೆ ಅವ್ರ ತಲೆ ಗಾಯ ಆಗಿರ್ತಕ್ಕಂಥದ್ದು. ಬಹುಶಃ ಇವತ್ತು ರಾಜಕೀಯ ನಾಯಕರು ತಮ್ಮ ಬೆಳೆ ಬೇಯಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಮಗೂ ಕೂಡ ರಾಜಕಾರಣ ಮಾಡ್ತಕ್ಕಂಥದ್ದು ಗೊತ್ತಿದೆ. ಯಾಕಂತಂದ್ರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಒಂದು ಗಾದೆ ಮಾತಿದೆ, ಕಬ್ಬಿನ ಪಡಕ್ಕೆ ಬೆಂಕಿ ಹತ್ತಿರ ಜೋಳ ಸುಟ್ಟುಕೊಳ್ಳೋ ಮಂದಿ ಭಾಳ ಐತೆ ಅಂತೇಳಿ. ಆ ನಿಟ್ಟಿನೊಳಗೆ ಇವತ್ತು ಇದು ಅವ್ರಿಗೆ ಸಂಬಂಧ ಇಲ್ತಕ್ಕಂಥ ವಿಚಾರವನ್ನು ಕೂಡ ಇದನ್ನ ಎಳೆತಂದು, ಸಮಾಜಗಳನ್ನ ಎಳೆತಂದು ರಾಜಕಾರಣ ಮಾಡ್ತಕ್ಕಂಥ ಚಿಲ್ಲರೆ ರಾಜಕಾರಣ ಇವತ್ತು ನಮ್ಮ ತಾಲೂಕಿನ ಸ್ವಯಂ ಘೋಷಿತ ನಾಯಕರು ಮಾಡ್ತಾ ಇದ್ದಾರೆ. ಬಹುಶಃ ನಿಮ್ಮ ವಾಹಿನಿ ಮುಖಾಂತರ ಅವ್ರಿಗೂ ಕೂಡ ನಾನು ಹೇಳಿಕೆ ಬಯಸ್ತೇನೆ, ಕಾಲ ಯಾವತ್ತೂ ಇದೇ ಥರ ಇರೋದಿಲ್ಲ. ನಾಳೆ ನಿಮಗೂ ಕೂಡ ಇಂಥ ಆಪಾದನೆಗಳು ಬರ್ಬೋದು. ಅದಕ್ಕೆ ದಯವಿಟ್ಟು ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭ ರಾಜಕಾರಣ ಮಾಡಿ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ, ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದಾಗಲಿ, ಏಕವಚನ ಮಾತಾಡ್ತಕ್ಕಂಥದ್ದು ಬಹುಶಃ ನಿಮಗೆಲ್ಲರೂ ಕೂಡ ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತು ನಿಂಗರಾಜ್ ಕರಣ್ ಅವರು ಇವತ್ತೇನು ನಮ್ಮ ಮೇಲೆ ಆಪಾದನೆ ಮಾಡಿದ್ದಾರೆ, ಬಹುಶಃ ಈ ಆಪಾದನೆಯನ್ನು ಮುಕ್ತರಾಗಿ ಬರ್ತೀವಿ. ಕುಮಟಳ್ಳಿ ಅವರು ರಾಜಕೀಯ ಹಿನ್ನೆಲೆಯನ್ನು ಮರ್ತಿದ್ದಾರೆ ಅಂತ ತಮ್ಮ ಮಾಹಿತಿ ಮುಖಾಂತರ ಕುಮಟಳ್ಳಿ ನಾನು ಕೇಳಕ್ಕೆ ಬಯಸ್ತೀನಿ. ಅಥಣಿ ನಗರದಲ್ಲಿ ಲಕ್ಷ್ಮಣ ಐಗಳಿ ಅಂತ ಒಬ್ಬರು ಎಕ್ಸೈಸ್ ಇನ್ಸ್ಪೆಕ್ಟರ್ ಇದ್ರು. ಇತಿಹಾಸ ನನಗೆ ಭಾಳ ಅರಿವಿಲ್ಲ. ಯಾಕಂದ್ರೆ ನಾವು ಶಾಲೆಗೆ ಹೋಗ್ತಕ್ಕ ಸಂದರ್ಭದೊಳಗೆ ನಮ್ಮ ಟೀಚರ್ಗಳು ಹೇಳ್ತಿದ್ರು, ಏನೋ ತಿಳಿಲಿಕ್ಕಂದ್ರೆ ತಿಳ್ಕೋರಿ ಅಂತ ಹೇಳೋದಕ್ಕೆ ನಾವು ಕುಮಟಳ್ಳಿ ಅವರು ಹಿರಿಯರದಾರು, ಅವ್ರೇನೋ BE ಮಾಡ್ಯಾರಂತ, ಇಂಜಿನಿಯರ್ ಅದಾರಂತ. ಕುಮಟಳ್ಳಿ ಅವ್ರು ನಾನು ಕೇಳಕ್ಕೆ ಬಯಸ್ತೀನಿ, ಅಥಣಿಯನ್ನು ಬಿಹಾರ್ ಮಾಡ್ಲಕ್ಕೆ ಹೊರಟಾರು, ರಿಪಬ್ಲಿಕ್ ಮಾಡ್ಲಕ್ಕೆ ಹೊರಟಾರು ಅಂತ ಏನು ಇವತ್ತಿನ ದಿವಸ ಐತಿ ಕುಮಟಳ್ಳಿ ಅವ್ರು ಹೇಳಿದಾರಲ್ಲ, ಕುಮಟಳ್ಳಿ ಅವ್ರು ನಾನು ಕೇಳಕ್ಕೆ ಬಯಸ್ತೀನಿ. ನಿಮಗೆ ಅಪಾರವಾದ ಜ್ಞಾನ ಇದೆ, ನೀವು ಇಂಜಿನಿಯರ್ ಇದ್ರಪ್ಪ, ನನಗೆ ಇತಿಹಾಸ ಗೊತ್ತಿಲ್ಲ. ಲಕ್ಷ್ಮಣ ಐಗಳಿ ಅನ್ನೋರೊಬ್ಬ ಕೊಲೆ ಆಯ್ತು ಅಥಣಿ ಒಳಗೆ.
ಅವ್ರ ಕೊಲೆಯನ್ನ ಹೆಂಗಾಯ್ತು, ಅವ್ರ ಸಾವು ಹೆಂಗಾಯ್ತು, ಆ ಇತಿಹಾಸನ ಬಿಚ್ಚಿಡ್ತಕ್ಕಂಥ ಇತಿಹಾಸ ನಮ್ಮಂತ ಯುವಕ ತಿಳಿಸ್ಕೊಡ್ತಕ್ಕಂಥ ಕೆಲಸ ಕುಮಟಳ್ಳಿಯವರು ತಾಕತ್ತಿದ್ರೆ ಮಾಡ್ತಾರೆ. ಬಹುಶಃ ಅವ್ರಿಗೆ ಆ ಇತಿಹಾಸ ಗೊತ್ತಿರ್ಲಿಕ್ಕಂದ್ರೆ ಅವ್ರ ಗುರುಗಳನ್ನ ಹೋಗಿ ಕೇಳ್ಕೊಂಡು ಬಂದ್ರೆ ಅದು ಇತಿಹಾಸ ಎಲ್ಲರಿಗೂ ಗೊತ್ತಾಗ್ತೈತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭ ನಾನು ಹೇಳಿಕ್ ಬಯಸ್ತೇನೆ.